ನೇರ ವಾಹಕದ ಸುತ್ತಲಿನ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳನ್ನು ಗುರುತಿಸುವ ಪ್ರಯೋಗ. ಉದ್ದೇಶ: ನೇರ ವಾಹಕದಲ್ಲಿ ವಿದ್ಯುತ್ ಹರಿದಾಗ ಅದರ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ವಿನ್ಯಾಸವನ್ನು ಗುರುತಿಸುವುದು. ಇದಕ್ಕೆ ಅಗತ್ಯವಿರುವ ಸಾಮಗ್ರಿಗಳು: ತಾಮ್ರದ ತಂತಿ, ಒಂದು ಆಯತಾಕಾರದ ಕಾರ್ಡ್ಬೋರ್ಡ್, ಕಬ್ಬಿಣದ ಪುಡಿ ಅಥವಾ ಚೂರುಗಳು, ಐರನ್ ಫಿಲ್ಲಿಂಗ್, ಇನ್ನು ಬ್ಯಾಟ್ರಿ. ಪ್ರಯೋಗದ ವಿಧಾನ: ಆಯತಾಕಾರದ ಕಾರ್ಡ್ಬೋರ್ಡ್ ಮಧ್ಯದಲ್ಲಿ ಸಣ್ಣ ರಂಧ್ರ ಮಾಡಿ ಅದರ ಮೂಲಕ ದಪ್ಪನೆಯ ತಾಮ್ರದ ತಂತಿಯನ್ನು ಲಂಬವಾಗಿ ಹಾದು ಹೋಗುವಂತೆ ಜೋಡಿಸಿ. ಕಾರ್ಡ್ಬೋರ್ಡ್ ಸಮತಲವಾಗಿರಲಿ. ಸರಣಿ ಸಂಪರ್ಕ ಮಾಡಬೇಕು. ಒಂದು ತಾಮ್ರದ ತಂತಿಯ ಎರಡೂ ತುದಿಗಳನ್ನು ಬ್ಯಾಟ್ರಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿ. ನಂತರ ಕಬ್ಬಿಣದ ಪುಡಿಯನ್ನು ಈ ಕಾರ್ಡ್ಬೋರ್ಡ್ ಮೇಲೆ ಏಕರೂಪವಾಗಿ ನಿಧಾನವಾಗಿ ತೆಳುವಾಗಿ ಹರಡಿ. ಆಮೇಲೆ ವಿದ್ಯುತ್ತನ್ನು ಪ್ರವಹಿಸಿದಾಗ ಕಾರ್ಡ್ಬೋರ್ಡನ್ನು ಬೆರಳಿನಿಂದ ಏನಪ್ಪ ಅಂದ್ರೆ ತಟ್ಟಬೇಕು. ಈಗ ನಾನು ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ವೀಕ್ಷಣೆ ಏನು ಮಾಡ್ಬೋದು ಅಂದರೆ, ಈ ಕಾಂತೀಯ ಕಾರ್ಡ್ಬೋರ್ಡನ್ನು ತಟ್ಟಿದಾಗ ಈ ಕಾಂತೀಯ ಬಲರೇಖೆಗಳು ವೃತ್ತಾಕಾರದಲ್ಲಿ ಜೋಡಣೆಯಾಗುವುದನ್ನು ನಾವು ವೀಕ್ಷಣೆ ಮಾಡಬಹುದು. ಮತ್ತು ಈ ಕಾಂತೀಯ ಬಲರೇಖೆಗಳು ಆ ನೇರ ವಾಹಕದ ಸುತ್ತಲೂ ಏಕಕೇಂದ್ರೀಯ ವೃತ್ತಗಳಲ್ಲಿರುವುದನ್ನು ತಿಳಿದುಕೊಳ್ಳಬಹುದು. ಹಾಗೆ ಈ ನೇರ ವಾಹಕದಿಂದ ದೂರ ಹೋದಂತೆ ವೃತ್ತಗಳ ಗಾತ್ರ ದೊಡ್ಡದಾಗುತ್ತದೆ ಮತ್ತು ನಾವು ಎಷ್ಟು ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಗೆ ಹರಿಸ್ತೇವೋ ಅಷ್ಟು ಕಾಂತದ ತೀವ್ರತೆ ಕೂಡ ಹೆಚ್ಚಾಗುತ್ತದೆ. ಇದಲ್ಲದೆ ಮತ್ತೊಂದು ಅಂಶವನ್ನು ಇಲ್ಲಿ ನಾವು ಅವಲಂಬಿಸಿರೋದನ್ನು ತಿಳ್ಕೊಬೋದು. ಎಷ್ಟು ನಾವು ತಂತಿಯ ಸುತ್ತುಗಳನ್ನು ಹೆಚ್ಚು ಮಾಡುತ್ತೇವೆಯೋ ಅಷ್ಟೇ ಕಾಂತಕ್ಷೇತ್ರ ಕೂಡ ಹೆಚ್ಚಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಬಲರೇಖೆಗಳ ದಿಕ್ಕನ್ನು ಹೇಗೆ ತಿಳಿದುಕೊಳ್ಳೋದು ಎಂಬುದನ್ನು ಫ್ಲೆಮಿಂಗ್ನ ಬಲಗೈ ನಿಯಮದಿಂದ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.